ಎಲ್ಲರಿಗೂ ನಮಸ್ಕಾರ. ಪ್ರಾಚೀನ ತಮಿಳು ಇತಿಹಾಸದಲ್ಲಿ ಒಬ್ಬ ಅಸಾಮಾನ್ಯ ಮಹಿಳೆಯಿದ್ದಳು. ಆಕೆಯ ಹೆಸರು ಮಣಿಮೇಖಲೈ. ಜಗತ್ತನ್ನೇ ಸುತ್ತಿ ತನ್ನ ಕರುಣೆಯಿಂದ ಲಕ್ಷಾಂತರ ಜನರ ಬದುಕನ್ನು ಬದಲಿಸಿದ ಅವಳ ಕಥೆಯನ್ನು ಇಂದು ತಿಳಿದುಕೊಳ್ಳೋಣ. ಈ ಇಡೀ ವಿಶ್ಲೇಷಣೆಗೆ ಪ್ರೊಫೆಸರ್ ಡಾಕ್ಟರ್ ಇರಯ್ಯರಾಸನವರ ಸಂಶೋಧನೆಯೇ ಆಧಾರ. ಯೋಚಿಸಿ, ಒಂದೇ ಒಂದು ಪವಿತ್ರ ಪಾತ್ರೆ ಅದು ಇಡೀ ಜಗತ್ತನ್ನೇ ಬದಲಾಸೋಕೆ ಸಾಧ್ಯನಾ? ಹೌದು, ಈ ಒಂದು ಪ್ರಶ್ನೆಯೇ ಮಣಿಮೇಖಲೈಯ ಕಥೆಯ ತಿರುಳು. ಇದೊಂದು ಕೇವಲ ಕಥೆಯಲ್ಲ, ಬದಲಾಗಿ ಕರುಣೆ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂತ ತೋರಿಸುವ ಅದ್ಭುತ ಮಹಾಗಾಥೆ. ಬನ್ನಿ, ಈ ಪಯಣ ಶುರು ಮಾಡೋಣ. ಸರಿ, ಈ ಕಥೆಯನ್ನ ನಾವು 5 ಭಾಗಗಳಾಗಿ ನೋಡೋಣ. ಮೊದಲು ಮಣಿಮೇಖಲೈಯ ಪರಿಚಯ, ಆಮೇಲೆ ಅವಳ ಜೀವನದಲ್ಲಿ ದೈವಿಕ ಶಕ್ತಿ ಹೇಗೆ ಪ್ರವೇಶಿಸಿತು ಅಂತ ನೋಡೋಣ. ನಂತರ ಆ ಅಕ್ಷಯ ಪಾತ್ರೆಯ ಶಕ್ತಿ ಏನು ಅನ್ನೋದು ತಿಳಿಯುತ್ತೆ. ಮುಂದೆ ಅವಳು ಎದುರಿಸಿದ ಪರೀಕ್ಷೆಗಳು ಮತ್ತು ಕೊನೆಯಲ್ಲಿ ಜಗತ್ತು ಸುತ್ತಿದ ಧರ್ಮದೂತೆಯಾಗಿ ಅವಳ ಪಯಣ ಹೇಗೆ ಸಾಗಿತು ಅನ್ನೋದನ್ನ ನೋಡೋಣ. ಮೊದಲ ಭಾಗ, ಈ ಮಹಾಕಾವ್ಯದ ನಾಯಕಿ ಮಣಿಮೇಖಲೈ. ಅವಳ ಬದುಕು ಒಂದು ದೊಡ್ಡ ದುರಂತದಿಂದಲೇ ಶುರುವಾಗಿ ತ್ಯಾಗದ ಹಾದಿಯಲ್ಲಿ ಸಾಗುತ್ತೆ. ಮಣಿಮೇಖಲೆಯ ಕಥೆ ಶುರುವಾಗೋದೇ ಒಂದು ದೊಡ್ಡ ದುರಂತದಿಂದ. ಇದು ತಮಿಳಿನ ಇನ್ನೊಂದು ಮಹಾಕಾವ್ಯ ಶಿಲಪದಿಕಾರಂ ಇದೆಯಲ್ಲ, ಅದರ ಮುಂದುವರಿದ ಭಾಗ. ಪೂಂಪುಹಾರ್ ಅನ್ನೋ ಊರಲ್ಲಿ ಕೋವಲನ್ ಮತ್ತು ಮಾಧವಿಯರ ಮಗಳಾಗಿ ಹುಟ್ಟಿದವಳು ಮಣಿಮೇಖಲೆ. ಆದ್ರೆ ಅವಳ ತಂದೆ ಕೋವಲನ್ಗೆ ಅನ್ಯಾಯವಾಗಿ ಮರಣದಂಡನೆ ಆಗುತ್ತೆ. ಈ ದೊಡ್ಡ ಆಘಾತದಿಂದ ಅವಳ ತಾಯಿ ಮಾಧವಿ ಎಲ್ಲವನ್ನೂ ತ್ಯಜಿಸಿ ಬೌದ್ಧ ಭಿಕ್ಷುಣಿಯಾಗ್ತಾರೆ. ಅಷ್ಟೇ ಅಲ್ಲ, ತಮ್ಮ ಮಗಳಾದ ಮಣಿಮೇಖಲೆಯನ್ನು ಅದೇ ದಾರಿಗೆ, ಅಂದ್ರೆ ತ್ಯಾಗದ ಬದುಕಿಗೆ ಅರ್ಪಿಸ್ಬಿಡ್ತಾರೆ. ಮುಂದೆ ಏನಾಗತ್ತೆ ಅಂದ್ರೆ, ಅವಳ ಜೀವನದಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯೋಕ್ ಶುರುವಾಗುತ್ತೆ. ಒಬ್ಬ ರಾಜಕುಮಾರ ಅವಳನ್ನು ಇಷ್ಟಪಡ್ತಾನೆ. ಅದರಿಂದ ತಪ್ಪಿಸಿಕೊಳ್ಳಲು ದೈವಿಕ ಶಕ್ತಿಯೇ ಸಹಾಯಕ್ಕೆ ಬರುತ್ತೆ. ಹೌದು, ಚೋಳ ರಾಜಕುಮಾರ ಉದಯಕುಮಾರನ್ ಮಣಿಮೇಖಲೆಯನ್ನು ಒಂದು ಪಾರ್ಕ್ನಲ್ಲಿ ನೋಡ್ತಾನೆ. ಅವಳ ಸೌಂದರ್ಯಕ್ಕೆ ಮರುಳಾಗಿ ಅವಳನ್ನು ಪಡೆಯಲೇಬೇಕು ಅಂತ ಹಠತೊಟ್ಟು ಬಿಡದೇ ಬೆನ್ನಟ್ಟೋಕೆ ಶುರು ಮಾಡ್ತಾನೆ. ಇದರಿಂದ ಅವಳ ಶಾಂತಿಯುತ ಬದುಕಿಗೆ ಕಂಟಕ ಬರುತ್ತೆ. ರಾಜಕುಮಾರನಿಂದ ತಪ್ಪಿಸಿಕೊಳ್ಳೋಕೆ ಮಣಿಮೇಖಲೈ ಒಂದು ಸ್ಫಟಿಕದ ಮಂಟಪದಲ್ಲಿ ಅಡಗಿಕೊಳ್ತಾಳೆ. ಆದ್ರೆ ಅವಳನ್ನು ರಕ್ಷಿಸಿದ್ದು ಕೇವಲ ಆ ಸ್ಫಟಿಕದ ಗೋಡೆಗಳಲ್ಲ, ಅದರ ಹಿಂದೆ ಒಂದು ದೊಡ್ಡ ದೈವಿಕ ಶಕ್ತಿ ಕೆಲಸ ಮಾಡ್ತಿತ್ತು. ಆಗ ಆಗುತ್ತೆ ನೋಡಿ ಒಂದು ಪವಾಡ. ಮಣಿಮೇಖಲ ಅನ್ನೋ ದೇವತೆ ಪ್ರತ್ಯಕ್ಷಳಾಗಿ ಅವಳನ್ನು ರಾಜಕುಮಾರನಿಂದ ಕಾಪಾಡೋಕೆ ತನ್ನ ಮಾಂತ್ರಿಕ ಶಕ್ತಿಯಿಂದ ಮಣಿಪಲ್ಲವಂ ಅನ್ನೋ ಒಂದು ದೂರದ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾಳೆ. ಇಲ್ಲಿಂದ ಅವಳ ಜೀವನಕ್ಕೆ ಒಂದು ಹೊಸ ತಿರುವು ಸಿಗುತ್ತೆ. ಈಗ ಬಂತು ನೋಡಿ ನಮ್ಮ ಕಥೆಯ ಅತ್ಯಂತ ಪ್ರಮುಖ ಭಾಗ. ಅದೇ ಜಗತ್ತಿನ ಹಸಿವನ್ನೇ ನೀಗಿಸಬಲ್ಲ ಆ ಅಕ್ಷಯ ಪಾತ್ರೆಯ ಅದ್ಭುತ ಶಕ್ತಿ. ಆ ಪಾತ್ರೆಯ ಹೆಸರು ಅಮುದ ಸುರಭಿ. ಇದೊಂದು ದೈವಿಕ ಪಾತ್ರೆ. ಇದರ ವಿಶೇಷತೆ ಏನು ಅಂದ್ರೆ, ಇದು ಎಂದಿಗೂ ಬರಿದಾಗೋದಿಲ್ಲ. ಹಸಿದವರಿಗೆ, ಬಡವರಿಗೆ ಬೇಕಾದಷ್ಟು ಆಹಾರವನ್ನ ನಿರಂತರವಾಗಿ ನೀಡ್ತಾನೇ ಇರುತ್ತೆ. ಈ ಪಾತ್ರೆಯ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಮೊದಲು ಆಪುತ್ರನ್ ಅನ್ನೋ ವ್ಯಕ್ತಿ ಇದರ ಮಾಲೀಕನಾಗಿದ್ದ. ಅವನು ಎಲ್ಲರಿಗೂ ಆಹಾರ ನೀಡಿ ಹಸಿವು ನೀಗಿಸುತ್ತಿದ್ದ. ಇದನ್ನು ನೋಡಿ ಇಂದ್ರನಿಗೆ ಅಸೂಯೆಯಾಗಿ ಎಲ್ಲೆಡೆ ವಿಪರೀತ ಬೆಳೆ ಬರುವಂತೆ ಮಾಡಿಬಿಟ್ಟ. ಯಾರಿಗೂ ಹಸಿವೇ ಇಲ್ಲದಂತಾದಾಗ ಮನನೊಂದ ಆಪುತ್ರನ್ ಪಾತ್ರೆಯನ್ನು ಸಮುದ್ರಕ್ಕೆ ಎಸೆದು ಪ್ರಾಣ ಬಿಟ್ಟ. ಎಷ್ಟೋ ವರ್ಷಗಳ ನಂತರ ಅದೇ ಮಣಿಪಲ್ಲವಂ ದ್ವೀಪದಲ್ಲಿ ಮಣಿಮೇಖಲೈಗೆ ಈ ಪಾತ್ರೆ ಸಿಗುತ್ತೆ. ಅವಳೇ ಅದರ ಹೊಸ ರಕ್ಷಕಲಾಗ್ತಾಳೆ. ಆಯ್ತು, ದೈವಿಕ ಪಾತ್ರೆ ಸಿಕ್ತು. ಆದ್ರೆ ಅವಳ ದಾರಿ ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಕರುಣೆಯ ಹಾದಿಯಲ್ಲಿ ಅವಳು ಎದುರಿಸಿದ ಕಷ್ಟಗಳು, ಪರೀಕ್ಷೆಗಳು ಮತ್ತು ಅದರಲ್ಲಿ ಅವಳು ಗೆದ್ದ ಕಥೆಯನ್ನು ಈಗ ನೋಡೋಣ. ಮಣಿಮೇಖಲೈ ಜನರಿಗೆ ತನ್ನ ಗುರುತು ತಿಳಿಯಬಾರದು ಅಂತ ಕಾಯಸಂಡಿಗಾಯ್ ಅನ್ನೋ ಮಹಿಳೆಯ ರೂಪ ಧರಿಸಿ ಬಡವರೆಲ್ಲ ಆಹಾರ ನೀಡೋಕೆ ಶುರು ಮಾಡ್ತಾಳೆ. ಆದ್ರೆ ರಾಜ್ಕುಮಾರ್ ಉದಯಕುಮಾರನ್ ಅವಳನ್ನು ಬೆನ್ನಟ್ಟೋದು ನಿಲ್ಲಿಸಿರ್ಲಿಲ್ಲ. ಅವನು ಈ ರೂಪದಲ್ಲಿದ್ದ ಮಣಿಮೇಖಲೈಯನ್ನೇ ತನ್ನ ಪ್ರೀತಿಯ ಹುಡುಗಿ ಅಂತ ತಪ್ಪಾಗಿ ತಿಳಿದು ಅವಳನ್ನು ಹಿಂಬಾಲಿಸ್ತಾನೆ. ಈ ತಪ್ಪು ತಿಳುವಳಿಕೆಯೇ ಒಂದು ದೊಡ್ಡ ದುರಾಂತಕ್ಕೆ ಕಾರಣವಾಗುತ್ತೆ. ರಾಜಕುಮಾರ ತನ್ನ ಹೆಂಡತಿಯನ್ನು ಹಿಂಬಾಲಿಸುತ್ತಿದ್ದಾನೆ ಎಂದು ಭಾವಿಸಿದ ನಿಜವಾದ ಕಾಯಿಸಂಡಿಗೈ ಗಂಡ ಸಿಟ್ಟಿನಿಂದ ರಾಜಕುಮಾರನನ್ನು ಕೊಂದು ಹಾಕ್ತಾನೆ. ತನ್ನ ಮಗನ ಸಾವಿಗೆ ಮಣಿಮೇಖಲೆಯೇ ಕಾರಣ ಅಂತ ರಾಣಿ ಕೋಪಗೊಳ್ತಾಳೆ. ಅವಳಿ ಮೇಲೆ ಸೇಡು ತೀರಿಸ್ಕೊಳ್ಳೋಕೆ ಅವಳನ್ನು ಜೈಲಿಗೆ ಹಾಕಿ ನಾನಾ ರೀತಿ ಚಿತ್ರಹಿಂಸೆ ಕೊಡ್ತಾಳೆ. ಆದ್ರೆ ಮಣಿಮೇಖಲೈ ತನ್ನ ಸದ್ಗುಣ ಮತ್ತು ಧೈರ್ಯದಿಂದ ಎಲ್ಲವನ್ನೂ ಸಹಿಸ್ಕೊಂಡು ಜಯಿಸ್ತಾಳೆ. ಕೊನೆಗೆ ರಾಜನಿಗೆ ಸತ್ಯ ಗೊತ್ತಾಗಿ ಅವಳನ್ನು ಬಿಡುಗಡೆ ಮಾಡ್ತಾನೆ. ಜೈಲಿನಿಂದ ಹೊರಬಂದ ಮೇಲೆ ಮಣಿಮೇಖಲೆ ತನ್ನ ಜೀವನದ ನಿಜವಾದ ಉದ್ದೇಶವನ್ನು ಶುರು ಮಾಡ್ತಾಳೆ. ಆ ಅಕ್ಷಯ ಪಾತ್ರೆಯ ಜೊತೆ ಇಡೀ ಜಗತ್ತನ್ನ ಸುತ್ತಿ ಧರ್ಮದೂತೆಯಾದ ಅವಳ ಕಥೆಯ ಈ ಕೊನೆಯ ಭಾಗ
ನಿಜಕ್ಕೂ ರೋಚಕ. ಅವಳ ಪಯಣ ಹೇಗಿತ್ತು ಅಂದ್ರೆ ಸಮುದ್ರದ ಮೂಲಕ ಚೀನಾ, ಕಡಾರಂ, ಇವತ್ತಿನ ಸಿಂಗಪೂರ್, ಮಲಯ, ಜಾವಾ, ಬಾಲಿ, ಸುಮಾತ್ರಾ ಹೀಗೆ ಅನೇಕ ದೇಶಗಳಿಗೆ ಹೋಗಿ ಕರುಣೆಯ ಸಂದೇಶವನ್ನ ಗಡಿಗಳನ್ನು ಮೀರಿ ಹಂಚಿದಳು. ಅವಳ ಈ ಪಯಣಕ್ಕೆ 2 ಮುಖ್ಯ ಗುರಿಗಳಿದ್ದವು. ಒಂದು, ಅಮೃತಸುರಭಿ ಪಾತ್ರೆಯಿಂದ ಜಗತ್ತಿನ ಹಸಿವನ್ನು ನೀಗಿಸುವುದು. ಇನ್ನೊಂದು, ದುಃಖ ನಿವಾರಣೆಗೆ ಬುದ್ಧ ತೋರಿದ ಮಾರ್ಗ ಮತ್ತು ಕರುಣೆಯ ಸಂದೇಶವನ್ನು ಎಲ್ಲರಿಗೂ ತಲುಪಿಸುವುದು. ಇದೆಲ್ಲ ಕೇಳಿದ್ಮೇಲೆ ನಿಮಗಿನ್ನೊಂದು ಅಚ್ಚರಿಯ ವಿಷಯ ಹೇಳ್ತೇನೆ. ಇದೆಲ್ಲವನ್ನೂ ಸಾಧಿಸಿದಾಗ ಅಂದ್ರೆ ಇಡೀ ಜಗತ್ತನ್ನು ಸುತ್ತಿ ಲಕ್ಷಾಂತರ ಜನರ ಹಸಿವು ನೀಗಿಸಿದಾಗ ಮಣಿಮೇಖಲೆಯ ವಯಸ್ಸು ಕೇವಲ 16. ಹೌದು, ಜಸ್ಟ್ 16. ಯೋಚ್ನೆ ಮಾಡಿ, ಆ ವಯಸ್ಸಲ್ಲಿ ಎಂಥ ಜ್ಞಾನ, ಎಂಥ ಧೈರ್ಯ, ಎಂಥ ಕರುಣೆ ಇರ್ಬೇಡ ಅಲ್ವಾ? ಮಣಿಮೇಖಲೆ ಹೋದ ಕಡೆಯಲ್ಲೆಲ್ಲ ಜನರು ಅವಳನ್ನು ದೇವತೆಯಂತೆ ಕಂಡ್ರು. ಅವಳ ನಿಸ್ವಾರ್ಥ ಸೇವೆ ಮತ್ತು ಕರುಣೆಗಾಗಿ ಇವತ್ತಿಗೂ ಆಗ್ನೇಯ ಏಷ್ಯಾದ ಹಲವು ದೇಶಗಳಲ್ಲಿ ಅವಳನ್ನು ದೇವತೆ ಅಂತ ಪೂಜಿಸ್ತಾರೆ. ಇದು ಅವಳ ಶಾಶ್ವತ ಪರಂಪರೆಗೆ ಒಂದು ದೊಡ್ಡ ಸಾಕ್ಷಿ. ಹಾಗಾದ್ರೆ ಈ ಕಥೆಯ ಕೊನೆಯಲ್ಲಿ ನಮಗೆಲ್ಲರಿಗೂ ಒಂದು ಪ್ರಶ್ನೆ ಉಳಿಯುತ್ತೆ. ಸಾವಿರಾರು ವರ್ಷಗಳ ಹಿಂದಿನ ಮಣಿಮೇಖಲೆಯ ಸೇವೆ ಮತ್ತು ಸಹಾನುಭೂತಿಯ ಈ ಮಹಾಗಾಥೆ ಇವತ್ತಿನ ನಮ್ಮ ಜಗತ್ತಿಗೆ ಯಾವ ಪಾಠವನ್ನು ಕಲಿಸುತ್ತೆ? ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಾ ಈ ವಿವರಣೆಯನ್ನು ಮುಗಿಸೋಣ. ಪ್ರೊಫೆಸರ್ ಡಾಕ್ಟರ್ ಈರಯ್ಯರಾಸನ್.